ನಮಸ್ತೆ, ಜೈ ಹಿಂದ್. ಈ ದಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾರಂಥದ್ದು ಇಂಟೆಲಿಜೆನ್ಸ್ ಬ್ಯೂರೋ, ಗುಪ್ತಚರ ಇಲಾಖೆ ಬಗ್ಗೆ. ಬಹಳಷ್ಟು ಯುವತಿಯರಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಅಂದ ತಕ್ಷಣ ಏನೋ ಒಂದು ರೀತಿ ರೋಮಾಂಚಕ ಆಗುತ್ತೆ. ನಾವು ಕೂಡ ಇದರಲ್ಲಿ ಇದ್ರೆ ಹೇಗಿರುತ್ತೆ ಜೀವನ ಅಂತ ನೋಡಕ್ ಚಂದ, ಆದ್ರೆ ಆ ಒಂದು ಡ್ಯೂಟಿ ಇದೆಯಲ್ಲ ಬಹಳಷ್ಟು ಶ್ರಮದ ತ್ಯಾಗದ ಕೆಲಸ ಅಂತ ಹೇಳಿ ಇಷ್ಟಪಡ್ತೀನಿ. ಸ್ನೇಹಿತರೆ, ಇವತ್ತು ಏನಕ್ಕೆಪ್ಪ ಹೇಳ್ತೀನಿ ಅಂದರೆ, ಕೆಲವು ವೇಕೆನ್ಸಿನ ಬಿಡಲಾಗಿದೆ. ಅಪರೂಪಕ್ಕೊಮ್ಮೆ ಬಿಡುವಂಥ ವೇಕೆನ್ಸಿ, ವರ್ಷಕ್ಕೊಮ್ಮೆ ಬಿಡುವಂಥದ್ದಲ್ಲ. ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಹಾಗಾದರೆ ಈ ಇಂಟೆಲಿಜೆನ್ಸ್ ಬ್ಯೂರೋ, ಗುಪ್ತಚರ ಇಲಾಖೆ ಅಂದ್ರೆ ಏನು, ಅವರ ಕೆಲಸ ಹೇಗೆ ಮಾಡ್ತಾರೆ, ಅದರಿಂದ ಏನು ಲಾಭ, ದೇಶಕ್ಕೆ ಅಥವಾ ಜನತೆಗೆ ಅಥವಾ ಹೊರ ದೇಶದಿಂದ ಏನೇನು ಸಿಗಬಹುದು, ಇದ್ರ ಜೊತೆಗೆ ರಿಲೇಟೆಡ್ ಅಂತ ಬರುತ್ತೆ. ಅದ್ರ ಬಗ್ಗೆ ಮತ್ತೊಮ್ಮೆ ಮಾತಾಡ್ತೀನಿ. ಇಂಟೆಲಿಜೆನ್ಸ್ ಬ್ಯೂರೋ ಇದು IB ಅಂದ ತಕ್ಷಣನೇ ಎಲ್ಲ ಗುಪ್ತವಾಗಿ ನಮ್ಮ ಮುಂದೆ ಕೂತಿರೋಂಥ ವ್ಯಕ್ತಿ, ನಮಗೆ ತಿಳಿಯದಂತೆ ಅದು ಕಾರ್ಖಾನೆಗಳಲ್ಲಾಗಿರ್ಬೋದು, ಫ್ಯಾಕ್ಟ್ರಿ ಡ್ಯೂಟಿ ಮಾಡ್ತಾ ಇರ್ಬೋದು, ಹೋಟ್ಲ್ಗಳಲ್ಲಿ ಸಪ್ಲೈಯರ್ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಆಫೀಷಿಯಲ್ ಆಗಿ ಅದರ ಆಫೀಸರ್ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಕೂಲಿ ಕಾರ್ಮಿಕನ ಕೆಲಸ ಮಾಡ್ತಾ ಇರ್ಬೋದು. ಆ ವ್ಯಕ್ತಿ ಹೇಗೆ ಕೆಲಸ ಮಾಡ್ತಾನೋ ಗೊತ್ತಿಲ್ಲ, ಆದರೆ ಆ ವ್ಯಕ್ತಿಯ ಪರಿಚಯ ಅವನಿಗೆ ಇರೋದಿಲ್ಲ. ಆಶ್ಚರ್ಯ ಅಲ್ವಾ? ಅಕಸ್ಮಾತ್ ನಾನು ಶ್ರೀಧರ ಅಂತಂದರೆ ನನ್ನ ಹೆಸರು ಶ್ರೀಧರ ಅಂತ ಇರೋದೇ ಇಲ್ಲ. ನಾನು ಬೇರೆ ಯಾವುದೋ ಹೆಸರಲ್ಲಿ ಜೀವನ ಮಾಡ್ತಾ ಇದ್ದೆ. ನಾನು ಯಾವ ಊರು, ನನ್ನ ತಂದೆ ತಾಯಿ ಯಾರು, ನನ್ನ ಸಂಬಂಧಿಕರು ಯಾರು, ನಾನು ಎಲ್ಲಿ ಹುಟ್ಟಿ ಬೆಳೆದೆ, ಏನು ಓದಿದೆ, ಇಲ್ಲಿ ಏನೇನು ವಿಚಾರಗಳು ವಿಷಯಗಳು ನಮ್ಮಿಂದ ನಾವು ಏನು ಅಂತ ಗೊತ್ತಿರಬಾರ್ದು. ಮೊದಲಾಗಿ ನಮ್ಮ ಪರಿಚಯ ನಮ್ಗೆ ಗೊತ್ತಿರಬಾರ್ದು. ನಮ್ಮ ಪರಿಚಯ ನಮಗೆ ಗೊತ್ತಿಲ್ಲದಂತೆ ದೇಶದ ಪ್ರತಿಯೊಂದು ಅಂಗದಲ್ಲೂ, ಪ್ರತಿಯೊಂದು ಜಾಗದಲ್ಲೂ, ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಕೂಡ ಅಲ್ಲೇ ಇದ್ದು ನಾವು ತಿಳ್ಕೊಳ್ಳುವಂಥ ವಿಷಯಗಳನ್ನ ಇದು ಗುಪ್ತಚರ ಇಲಾಖೆ ಮಾಡ್ತದೆ. ಹಲವಾರು ಬಾರಿ ನಾವು ಯೋಚನೆ ಮಾಡ್ತೀವಿ, ಇದು ಹೇಗೆ ಗೊತ್ತಾಗ್ಬಿಡ್ತೀವಿ, ವಿಷಯ ಹೇಗೆ ತಿಳಿಸ್ಬಿಡ್ದು, ನಮ್ಗೆ ಗೊತ್ತೇ ಇರಲಿವಲ್ಲ, ನಾವು 4 ಗೋಡೆ ಮಧ್ಯದಲ್ಲಿ ಮಾತಾಡಿದ್ವಲ್ಲ ಅಂತ ನಾವು ಅನ್ಕೋತೀವಿ. ಆದರೆ 4 ಗೋಡೆ ಮಧ್ಯದಲ್ಲೇ ಆ ವ್ಯಕ್ತಿ ಇರ್ಬೋದು, ನಮ್ಗೆ ಗೊತ್ತಿರೋದಿಲ್ಲ. ಈ ಥರನೂ ಕೂಡ ತನ್ನನ್ನೇ ತಾನೇ ಮರೆತು ಮಾಡುವಂಥ ಡ್ಯೂಟಿ ಇದಾಗಿರುತ್ತೆ. ಈ ಡ್ಯೂಟಿ ಒಂದು ವಿಶೇಷವಾದಂಥದ್ದು. ಇದು ಪ್ರತಿಯೊಬ್ಬರು ಕೂಡ ಸೌಭಾಗ್ಯ ಸಿಗುವಂಥದ್ದಲ್ಲ. ಅಕಸ್ಮಾತ್ ನೀವು ಇನ್ನಷ್ಟು ಚೆನ್ನಾಗಿ ತಿಳ್ಕೊಬೇಕು ಅಂತಂದರೆ, ಅಕ್ಷಯ್ ಕುಮಾರ್ ಏನು ಹಾಲಿವುಡ್ ಹೀರೋ ಇದ್ದಾರೆ, ಅವರ ಒಂದು ಮೂವಿ ನೀವು ನೋಡ್ಬೋದು. ಆ ಮೂವಿನಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ರಿಕ್ರೂಟ್ಮೆಂಟ್ ಯಾವ ಥರ ಮಾಡಿಕೊಂಡು ಅವ್ರುಗಳನ್ನ ಯಾವ ಥರ ಕಂಟ್ರೋಲ್ ಮಾಡ್ತಾರೆ, ಒಂದು ಪ್ರೈವೇಟಾಗಿ ಅವ್ರು ಮಾಡುವಂಥದ್ದನ್ನ ನೀವು ಗಮನಿಸ್ಬೋದು. ಬಹಳ ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ, ರೋಮಾಂಚಕವಾಗಿರ್ತದೆ. ಆದರೆ ಇದರಲ್ಲಿ ವಿಶೇಷವಾಗಿ ತನ್ನನ್ನು ತಾನೇ ಮರಿಬೇಕಾಗುತ್ತೆ. ತನ್ನ ಪರಿಚಯ ಇನ್ನೊಬ್ರಿಗೆ ಯಾರು ಗೊತ್ತಿಲ್ಲದೆ ಇರುವಂಥ ಒಂದು ಡ್ಯೂಟಿಯಾಗಿರ್ತದೆ. ಈ IB ವಿಶೇಷವಾಗಿ ನಮ್ಮ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ನಮ್ಮ ದೇಶದ ಒಳಾಂಗಣದಲ್ಲಿ ಮಾಡುವಂಥ ಡ್ಯೂಟಿ ಇರ್ತದೆ. ಹೊರ ದೇಶದಲ್ಲಿ ಅವಕಾಶಗಳು ಸಿಗುತ್ತೋ ಬಿಡುತ್ತೋ ಅಂತ ಹೇಳಲಿಕ್ಕಾಗಲ್ಲ, ಸಿಗ್ಲೂಬೋದು, ಸಿಗದೇ ಇರ್ಬೋದು. ಆದರೆ ಒಳಗಡೆ ಅಂತೂ ಖಂಡಿತವಾಗಿ ಅವ್ರ ಕೆಲಸ ಇರ್ತದೆ. ಹಾಗಾದರೆ ನಾವು ಮಾತಾಡೋಣ ಇವಾಗ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿರುವಂಥ ಇಂಟೆಲಿಜೆನ್ಸ್ ಬ್ಯೂರೋ ಬಗ್ಗೆ. ಬನ್ನಿ ಸ್ನೇಹಿತರೆ, ತಿಳ್ಕೊಳ್ಳಿ ಯಾರ್ಯಾರು ಎಲಿಜಿಬಿಲಿಟಿ ಇದ್ದೀರಾ, ಯಾರಿಗೆ ಆಸಕ್ತಿ ಇದೆ, ಈ ಒಂದು ಗುಪ್ತಚರ ಇಲಾಖೆಯಲ್ಲಿ ಜೀವನ ಮಾಡಬೇಕು, ಡ್ಯೂಟಿ ಮಾಡಬೇಕು ಅನ್ನೋ ಆಸಕ್ತಿ ಇದೆ ಅಂಥವರು ನಮ್ಮ ಸನಿಕಡ ಮೈಸೂರಿನಲ್ಲಿ ಅಪ್ಲೋಡ್ ಮಾಡಿರುವಂಥ ಈ ವಿಡಿಯೋನ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಇಷ್ಟವಾಗಿಲ್ಲ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗಾಗಿ ತಿಳ್ಕೊಳ್ಳೋಣ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು, ಸೆಲೆಕ್ಷನ್ ಪ್ರೊಸೆಸ್ ಏನು, ಎಷ್ಟು ವೇಕೆನ್ಸಿ ಬಿಡಲಾಗಿದೆ, ಇದರ ಬಗ್ಗೆ ಮಾಹಿತಿ ತಿಳಿಸ್ತಾ ಹೋಗ್ತೀನಿ. ನೀವು ನಮ್ಮ ಡಿಸ್ಪ್ಲೇ ನೋಡ್ತಾ ಇದ್ದೀವಿ. ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ಸ್ ರಿಕ್ರೂಟ್ಮೆಂಟ್ 2025 AC 10-11 ಗ್ರೇಡ್ 2ಗೆ ಬಿಡಲಾಗಿದೆ. ಟೋಟಲ್ ವೇಕೆನ್ಸೀಸ್ 3717, 3717 ಪೋಸ್ಟ್ಗಳನ್ನ ಬಿಡಲಾಗಿದೆ. ಅಪ್ಲಿಕೇಶನ್ ಡೇಟ್ಸ್ 19 ಜುಲೈ 2025 ಶುರುವಾಗಿದೆ, 10 ಆಗಸ್ಟ್ 2025ಗೆ ಮುಗಿತಾ ಇದೆ. ವೆಬ್ಸೈಟ್ MHA.gov.in ಹೋಗಿ ನೀವು ಅಪ್ಲಿಕೇಶನ್ ಹಾಕೊಬಹುದು. ಎಲಿಜಿಬಿಲಿಟಿ ನ್ಯಾಷನಾಲಿಟಿ ಇಂಡಿಯನ್ ಸಿಟಿಸನ್ಶಿಪ್ ಇರಲೇಬೇಕು, ಡಿಗ್ರಿ ಅಥವಾ ಈಕ್ವಲೆಂಟ್ ಆಗಿರಬೇಕು. ಏಜ್ 18 to 27 ಏಜಲ್ಲಿ ಇರಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸು OBC EWS ಜನರಲ್ ಎಲ್ಲರೂ ಕೂಡ 650, ಆದರೆ SC ST ಆ್ಯಂಡ್ ಫಿಮೇಲ್ಗೆ 550 ರೂಪೀಸ್ ಇರ್ತದೆ. ಸೆಲೆಕ್ಷನ್ ಪ್ರೊಸೆಸ್ ಟೈರ್ 1 ಟೈರ್ 2 ಅಂತ ಬಿಡಲಾಗ್ತದೆ. ಟೈರ್ 1 ನಲ್ಲಿ 100 MCQ ನಲ್ಲಿ ಕ್ವೆಶನ್ಸ್ ಕೊಡಲಾಗ್ತದೆ. ಇದು 5 ಸೆಕ್ಷನ್ ಇರ್ತದೆ. ಯಾವುದಪ್ಪ ಅಂದ್ರೆ, ಒಂದು ಈಚ್ ಸೆಕ್ಷನ್ ಕಂಟೈನ್ಸ್ 20 ಕ್ವೆಶನ್ಸ್ ಇರುತ್ತೆ. ಈಚ್ 1 ಮಾರ್ಕ್ಸ್ ಇರ್ತದೆ.
ಟೈಪ್ 2 ನಲ್ಲಿ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರ್ತದೆ. ಇದು ನೋಡಿ, ಇದು ವಿಶೇಷವಾಗಿರುತ್ತೆ. ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಂತಂದ್ರೆ ಅದನ್ನ ನಿಮ್ಗೆ ಈ ಒಂದು ವಿಡಿಯೋ ಮುಖಾಂತರ ಅಥವಾ ಪೇಜ್ ಮುಖಾಂತರ ಶೋ ಮಾಡ್ತಿದ್ರೆ ನೋಡ್ಬೋದು ನೀವು. ಈ ಒಂದು ಟೆಸ್ಟ್ ಮುಖಾಂತರ ನಿಮ್ಮ ಬುದ್ಧಿವಂತಿಕೆಯನ್ನ, ನಿಮ್ಮಲ್ಲಿರುವಂಥ ಪ್ರಜ್ಞೆನ, ನಿಮ್ಮಲ್ಲಿರುವಂಥ ತಾಳ್ಮೆನ ಇವೆಲ್ಲವನ್ನು ಕೂಡ ಚೆಕ್ ಮಾಡಲಿಕ್ಕೋಸ್ಕರನೇ ಈ ಒಂದು ಡಿಸ್ಕ್ರಿಪ್ಷನ್ ಟೆಸ್ಟ್ ಮಾಡಲಾಗ್ತದೆ. ಸೊ ಇದು ಆಲ್ಮೋಸ್ಟ್ UPSC ಎಕ್ಸಾಮ್ ಅಲ್ಲಿ ಬರುವಂಥದ್ದು, ಎಲ್ಲರೂ ಕೂಡ ತಗೊಳ್ತಾರೆ. ವಿಶೇಷವಾಗಿ ಇಂಟೆಲಿಜೆನ್ಸ್ ಬ್ಯೂರೋನಂತೂ 100% ತಗೊಳ್ತಾರೆ. ಇದರಲ್ಲಿ ನೀವು 100% ಕ್ವಾಲಿಫೈ ಆಗಲೇಬೇಕಾಗ್ತದೆ. ಎಸ್ಸೆ ಆ್ಯಂಡ್ ಇಂಗ್ಲೀಷ್ ಕಂಪಾರಿಸನ್ ಕೊಡಲಾಗ್ತದೆ. ಟೋಟಲ್ 50 ಮಾರ್ಕ್ಸ್ ಇರ್ತದೆ. ಡ್ಯೂರೇಷನ್ 1 ಅವರ್ ಟೈಮ್ ಇರ್ತದೆ. ಇದಾದ ನಂತರ 100 ಮಾರ್ಕ್ಸ್ಗೆ ಇಂಟರ್ವ್ಯೂ ಇರ್ತದೆ. ಇಷ್ಟೆಲ್ಲವೂ ಕೂಡ ಕ್ಲಿಯರ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇಂಟೆಲಿಜೆನ್ಸ್ ಬ್ಯೂರೋನಲ್ಲಿ ನೀವು ಆಫೀಸರ್ ಆಗಿ ಡ್ಯೂಟಿ ಮಾಡ್ಬೋದು. ಇಂಥ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಸೈನಿಕ ಮೈಸೂರು ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು, ನಮಸ್ತೆ, ಜೈ ಹಿಂದ್. Welcome to Sainik Academy, Mysuru. Learning today, leading tomorrow. I am studying in Sainik Academy, Mysuru for Sainik School and Rashtriya Military School and JNV and Morarji. we have become future military officers. ನಮ್ಮ ಅಕಾಡೆಮಿಗೆ ಬರುವಂಥ ಅಭ್ಯರ್ಥಿಗಳು ಭವಿಷ್ಯದ ಸೈನಿಕರಾಗುವ ಕನಸನ್ನು ಹೊತ್ತು ನಾನು ಸಾಧಕನಾಗಬೇಕು, ದೇಶ ಸೇವೆ, ತಾಯಿ ಭಾರತಾಂಬೆಯ ಸೇವೆ ಮಾಡಬೇಕು, ನಾನು ಒಬ್ಬ ಸೈನಿಕನಾಗಿ ಸರ್ಕಾರಿ ಉದ್ಯೋಗಿಯಾಗಿ ನನ್ನ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸುವುದರ ಜೊತೆಗೆ ಗೌರವವನ್ನು ಕೂಡ ದೊರಕಿಸಿಕೊಡಬೇಕೆಂಬ ಮನೋಭಾವದೊಂದಿಗೆ ನಮ್ಮ ಸಂಸ್ಥೆಗೆ ಬರುತ್ತಾರೆ. I am Sridhara CM, ex-Black Hat Commando and founder of Sainik Academy Mysuru. I have served 18 years in the Indian Army. ನನಗೆ ಭಾರತೀಯ ಸೇನೆ ಅಪಾರವಾದ ಅನುಭವವನ್ನು ಕೊಟ್ಟಿದೆ. ಈ ಅನುಭವದೊಂದಿಗೆ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೈನಿಕ್ ಅಕಾಡೆಮಿ ಮೈಸೂರು ಎಂಬ ರೆಸಿಡೆನ್ಷಿಯಲ್ ಕೋಚಿಂಗ್ ಸೆಂಟರ್ನ ಸ್ಥಾಪನೆ ಮಾಡಿ ಇಲ್ಲಿವರೆಗೆ 361 ಆಕಾಂಕ್ಷಿಗಳು ಭಾರತಾಂಬೆ ಸೇವೆ ಸಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂಥ ಒಂದು ಸಂಸ್ಥೆ ಇಷ್ಟಕ್ಕೆ ನಿಲ್ಲಬಾರದೆಂಬ ಈಗ ಸುಮಾರು 10 ಎಕರೆಯ ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ತರಬೇತಿ ಕೇಂದ್ರವನ್ನು ಸ್ಥಾಪಿಸುತ್ತಿದ್ದೇವೆ. I want to become an NDA officer. I want to become an Indian Navy officer. I want to become an Marcos. I want to become a para commando. I want to become an Agniveer soldier. I want to become a NST Black Cat commando. My vision for SAM is to create a transformational learning environment that not only focuses on academic excellence but also developing strong character and military discipline in our candidates. We aim to build future leaders who are well prepared to excel in the most competitive exams and make their mark in the world while maintaining physical and mental strength. I had completed my NCC training, but I wasn't able to crack the CDS exam on my own. I was missing the right guidance. That's when I got to know about the SAM Academy. At SAM, I got personalized coaching, and the faculty here are extremely dedicated to helping each student to excel. Thanks to SAM Academy, I feel prepared not just for the CDS exam, but for life itself. At SAM, our mission is to provide holistic education that blends academic excellence with military discipline. We aim to shape responsible citizens who not only excel in their careers but also uphold the value of our rich cultures. We believe in respecting our elders, seniors and parents, and we instill in our candidates the responsibility to preserve and honor these values. Our commitment is to guide every candidate in not only achieving their academic goals but also in becoming respectful and responsible individual for our nation's futures. We offer hostel facilities with personal lockers for every student. Our aim is to provide home-like comfort with healthy, nutritious food, hot water and a clean environment.
Our campus features has amazing sports facilities including football, volleyball, and we have a 400-meter track, basketball court, and we also conduct a military obstacle course. Along with this, we offer yoga, meditation, and martial arts to help our students grow in strength, balance, and flexibility. Outdoor activities like trekking and educational trips. We also provide transportation and have a medical room for any emergencies, ensuring complete care and safety for your child. If you want your child to experience the perfect blend of education and military discipline and make the school and college life unforgettable, Sam Academy is the best place. Watching, we look forward to welcoming you to our Sam Academy. Jai Hind.